ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂದರೆ, ಸುಮಾರು 800 ವರ್ಷಗಳಷ್ಟು ಹಳೆಯದಾದಂತಹ ತಾಳೆಗರಿ ಗ್ರಂಥ ಆಧಾರಿತವಾದಂತಹ ಯಕ್ಷಿಣಿ ಸಾಧನೆಯ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಇದರಲ್ಲಿ ಸರಿಸುಮಾರು ಯಕ್ಷಿಣಿಗಳು ಒಂದು ಸಾಧನೆಯನ್ನು ನಮ್ಮ ಪೂರ್ವಿಕರು ಇದರಲ್ಲಿ ಬರೆದಿದ್ದಾರೆ. ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ. ಸಾಧನೆಯನ್ನು ಯಾವ ಥರ ಮಾಡಬೇಕು, ಯಾವ ಥರ ಸಾಧನೆಯನ್ನು ಮಾಡಿದರೆ ಯಕ್ಷಿಣಿ ಅನ್ನೋದು ಬೇಗ ಸಿದ್ಧಿ ಅನ್ನೋದಾಗತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಅಂದರೆ ತುಂಬಾ ಕರೆಕ್ಟಾಗಿ, ನೀಟಾಗಿ, ಪರಿಪೂರ್ಣತೆಯಿಂದ ಈ ಒಂದು ತಾಳೆಗರಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲೇ ಇರೋಂತಹ ಒಂದು ಯಕ್ಷಿಣಿ ಸಾಧನೆಯ ಬಗ್ಗೆ ಹೇಳ್ತೇನೆ. ಯಾವ ಯಕ್ಷಿಣಿ ಅಂದರೆ ಸುಲೋಚನ ಯಕ್ಷಿಣಿ ಅಂತ ಬರ್ತಾಳೆ. ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಯಕ್ಷಿಣಿ ಸಾಧನೆ ಇದಾಗಿರುತ್ತೆ. ಈ ಒಂದು ಸಾಧನೆಯ ಮೂಲ ಮಂತ್ರ ಯಾವ ಥರ ಇದೆ ಅಂದರೆ, ಓಂ ಹ್ರೀಂ ಸುಲೋಚನೆ ಅಗಚ್ಚ ಅಗಚ್ಚ ಸ್ವಹ. ಇಷ್ಟೇ ಚಿಕ್ಕದಾಗಿರುವಂತಹ ಮಂತ್ರ ಇದು. ಆದರೆ ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾದಂತಹ ಕೆಲಸವನ್ನು ಇದು ಮಾಡುತ್ತೆ. ಬ್ರಹ್ಮಾಂಡದಲ್ಲಿ ಇರೋಂಥ ಅಗೋಚರ ಶಕ್ತಿಯನ್ನು ಆಕರ್ಷಣೆಯನ್ನು ಮಾಡಿ ನಮ್ಮ ಕೈವಶವನ್ನು ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ವಿಧಾನ ಇದಾಗಿರುತ್ತೆ. ನೀವು ತುಂಬ ಜನ ಯಕ್ಷಿಣಿ ಸಾಧನೆಗಳನ್ನು ಮಾಡಿರ್ತೀರ, ಜಿನ್ನು ಸಾಧನೆಗಳನ್ನು ಮಾಡಿರ್ತೀರ, ಹಲವಾರು ಸಾಧನೆಗಳನ್ನು ಮಾಡಿರ್ತೀರ. ಆದರೂ ಸಹ ನಿಮಗೆ ಸಾಧನೆಯಲ್ಲಿ ಯಶಸ್ಸು ಅನ್ನೋದು ಸಿಕ್ಕಿರಲ್ಲ. ಯಾಕೆ ಯಶಸ್ಸು ಸಿಕ್ಕಿರಲ್ಲ ಅಂದರೆ, ನಿಮಗೆ ಹೇಳಿರುವಂತಹ ಗುರುಗಳು ಯಾರಿರ್ತಾರೆ ಅವರು ತಪ್ಪಾಗಿ ಹೇಳಿರ್ತಾರೆ. ಯಾಕಂದರೆ ಅವರು ದುಡ್ಡಿನ ಆಶೆಗಾಗಿ ನಿಮಗೆ 11 ದಿನಗಳಲ್ಲಿ ಮಂತ್ರ ಸಿದ್ಧಿಯಾಗಿಬಿಡುತ್ತೆ, ಯಕ್ಷಿಣಿ ವಶ ಆಗಿಬಿಡ್ತಾಳೆ. 7 ದಿನಗಳಲ್ಲಿ ನಿಮಗೆ ಯಕ್ಷಿಣಿ ವಶ ಆಗಿಬಿಡ್ತಾಳೆ. 21 ದಿನಗಳಲ್ಲಿ ನಿಮಗೆ ಯಕ್ಷಿಣಿ ವಶ ಆಗಿಬಿಡ್ತಾಳೆ. ನೀವು ಹೇಳುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಮಾಡ್ತಾಳೆ. ನಿಮಗೆ ಕೆ ಜಿ ಬಂಗಾರವನ್ನು ಪ್ರತಿನಿತ್ಯ ಕೊಡ್ತಾಳೆ. ಈ ಥರ ನಿಮ್ಮ ಮುಂದೆ ತುಂಬ ಜನ ಹೇಳಿರ್ತಾರೆ ಹಾಗೂ ನಿಮಗೆ ಮೋಸನೂ ಸಹ ಮಾಡಿರ್ತಾರೆ. ಯಕ್ಷಿಣಿ ಸಾಧನೆ ಅಂದರೆ ಇದಕ್ಕೆ ಪರಿಶ್ರಮ ಅನ್ನೋದು ಬೇಕು, ತಾಳ್ಮೆ ಅನ್ನೋದು ಬೇಕು, ಏಕಾಗ್ರತೆ ಅನ್ನೋದು ಬೇಕು, ಆಮೇಲೆ ಭಕ್ತಿ ಅನ್ನೋದು ಇರಬೇಕು, ನಿಷ್ಕಲ್ಮಶವಾದಂತಹ ಮನಸ್ಸು ಅನ್ನೋದು ಇದಕ್ಕೆ ಇರಬೇಕು. ಹಾಗಾದರೆ ಮಾತ್ರ ಯಕ್ಷಿಣಿ ಸಾಧನೆ ಅನ್ನೋದು ಯಶಸ್ಸು ಆಗುತ್ತೆ. ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಅಗೋಚರ ಶಕ್ತಿಯು ನಿಮಗೆ 7 ದಿನಗಳಲ್ಲಿ ವಶ ಆಗಬೇಕು, 21 ದಿನಗಳಲ್ಲಿ ವಶ ಆಗಬೇಕು, 11 ದಿನಗಳಲ್ಲಿ ವಶ ಆಗಬೇಕು ಅಂದರೆ ಅದು ವಶ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದಕ್ಕೆ ಪರಿಶ್ರಮ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕಿಂತಲೂ ಯಕ್ಷಿಣಿಗಳು ಮನುಷ್ಯನನ್ನು ಪರೀಕ್ಷೆ ಅನ್ನೋದು ಮಾಡುತ್ತೆ. ಆ ಪರೀಕ್ಷೆಯನ್ನು ನೀವು ಮೆಟ್ಟಿ ನಿಂತ ಮೇಲೆ ನಿಮಗೆ ಏನಾಗುತ್ತೆ, ಪ್ರತ್ಯಕ್ಷವಾಗುತ್ತೆ. ವರದಾನಗಳನ್ನು ಯಕ್ಷಿಣಿಯು ನೀಡುತ್ತೆ. ಈ ಸುಲೋಚನಾ ಯಕ್ಷಿಣಿ ನೀವು ಸಾಧನೆಯನ್ನು ಮಾಡಿದ್ದೇ ಆದರೆ ಏನೆಲ್ಲ ಲಾಭಗಳಿವೆ, ಏನೆಲ್ಲ ಪ್ರಯೋಜನಗಳಿವೆ ಅಂದರೆ, ನಿಮಗೆ ತ್ರಿಕಾಲ ಜ್ಞಾನ ಅನ್ನೋದು ಬರುತ್ತೆ. ಮುಂದಿನ ಆಗು ಹೋಗುಗಳು ಅಂದ್ರೇನು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವೂ ತಿಳಿಯುವಂತಹ ಶಕ್ತಿ ನಿಮ್ಮಲ್ಲಿ ಜಾಗೃತ ಅನ್ನೋದಾಗತ್ತೆ. ಅಷ್ಟೈಶ್ವರ್ಯಗಳು, ಸಿರಿ ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವನ್ನು ವರದಾನವಾಗಿ ನೀಡುವಂತಹ ಶಕ್ತಿ ಈ ಯಕ್ಷಿಣಿಯಲ್ಲಿ ಇರುತ್ತೆ. ನೀವು ಏನು ಇಚ್ಛೆ ಪಡ್ತೀರಾ ಅದನ್ನು ಆ ಯಕ್ಷಿಣಿಯು ಏನು ಮಾಡುತ್ತೆ, ಪೂರೈಸುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಒಂದು ಸಾಧನೆ ಇದಾಗಿರುತ್ತೆ. ಅಂದರೆ ಈ ಸಾಧನೆಯನ್ನು ನೀವು ಮಾಡಬೇಕು ಅಂದರೆ ಮೊದಲು ನೀವು ಗುರುದೀಕ್ಷೆಯನ್ನು ಪಡಿಬೇಕಾಗತ್ತೆ. ಯಾಕೆಂದರೆ ಇದಕ್ಕೆ ಮೂಲ ಯಂತ್ರ ಅನ್ನೋದು ಇರುತ್ತೆ. ಆಮೇಲೆ ಕೆಲವೊಂದು ಚಕ್ರಗಳನ್ನು ಕೊಡಬೇಕಾಗುತ್ತೆ. ಆಮೇಲೆ ಸಿದ್ಧಿಸಿದಂತಹ ಜಪಮಾಲೆಯನ್ನು ನೀಡಬೇಕಾಗತ್ತೆ. ಈ ಎಲ್ಲವನ್ನು ನೀವು ಮುಂದೆ ಇಟ್ಕೊಂಡು ಹೇಳಿದಂತೆ ಈ ಒಂದು ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ 48 ದಿನಗಳಲ್ಲಿ ಯಕ್ಷಿಣಿ ವಶ ಅನ್ನೋದು ಆಗುತ್ತೆ. ನೀವು ಈ ದೇವಿಯ ಸಾಧನೆಯನ್ನು ಮಾಡಬೇಕಾದಾಗ ನೀವು ಪ್ರತಿನಿತ್ಯ ಕೆಂಪು ವಸ್ತ್ರವನ್ನು ಧರಿಸಬೇಕಾಗತ್ತೆ. ಕೊರಳಲ್ಲಿ
ನೀವು ಕಮಲಘಟ್ಟ ಮಾಲೆಯನ್ನು ಹಾಕಿಕೊಳ್ಳಬೇಕು. ಈ ಒಂದು ದೇವತಾ ಸಾಧನೆಯನ್ನು ಮಾಡಬೇಕಾದಾಗ ನಿಮ್ಮದಾದಂತಹ ಒಂದು ಸಪ್ರೇಟಾದ ರೂಮ್ ವ್ಯವಸ್ಥೆ ಅನ್ನೋದು ಇರಬೇಕು. ಸಪ್ರೇಟಾದ ರೂಮಲ್ಲಿ ನೀವು ಈ ಯಕ್ಷಿಣಿಯ ಮೂಲ ಯಂತ್ರವನ್ನು ನೀವು ಇಟ್ಟುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಇಟ್ಟುಕೊಂಡು ನೀವು ಪ್ರತಿನಿತ್ಯ ಏನು ಮಾಡಬೇಕು, 21 ಮಾಲೆಗಳನ್ನು ಜಪ ಮಾಡಬೇಕು. 21 ಬಾರಿ ಅಲ್ಲ, 21 ಮಾಲೆ. 108 ಮಾಲೆ, 108 ಜಪ ಏನು ಮಾಡ್ತೀರ ಆ ಥರ ನೀವು 21 ಮಾಲೆಯನ್ನು ಜಪ ಪ್ರತಿನಿತ್ಯ ಮಾಡಬೇಕು. ಎಷ್ಟು ದಿನ ಮಾಡಬೇಕು ಅಂದರೆ 48 ದಿನ ಮಾಡಬೇಕು. ಕಟ್ಟುನಿಟ್ಟಾದಂತಹ ಬ್ರಹ್ಮಚಾರ್ಯ ಪಾಲನೆ ಇರಬೇಕು. ನೀವು ಈ ದೇವಿಯ ಸಾಧನೆಯನ್ನು ಮಾಡಬೇಕಾದಾಗ ಸಾತ್ವಿಕವಾದಂತಹ ಆಹಾರ ಸೇವನೆಯನ್ನು ಮಾಡಬೇಕು. ಮಾಂಸಾಹಾರ, ಆಮೇಲೆ ಮದ್ಯ ಸೇವನೆ, ಆಮೇಲೆ ಗುಟ್ಕಾ, ತಂಬಾಕು, ಸಿಗರೇಟು ಇವೆಲ್ಲವೂ ನಿಷೇಧ. ಇವೆಲ್ಲವನ್ನು ನೀವು ಮಾಡಬಾರ್ದು ಈ ದೇವತಾ ಸಾಧನೆಯನ್ನು ಮಾಡಬೇಕಾದಾಗ. ಈ ಥರ ನೀವು 48 ದಿನ ಕಟ್ಟುನಿಟ್ಟಾಗಿ ಮಾಡಿದ್ದೇ ಆದರೆ 48ನೇ ದಿನಕ್ಕೆ ನೀವು ಹೋಮ ಮಾಡೋದು ಇರುತ್ತೆ. ಅಂದರೆ ನೀವು 108 ಬಾರಿ ಕಣಗಲೆ ಹೂಗಳಿಂದ ಏನು ಮಾಡಬೇಕು, ನೀವು ಹೋಮವನ್ನು ಮಾಡಬೇಕು. ಈ ಥರ ನೀವು ಹೋಮವನ್ನು ಮಾಡಿದ್ದೇ ಆದರೆ ಏನಾಗುತ್ತೆ, ಯಕ್ಷಿಣಿಯು ಪ್ರತ್ಯಕ್ಷವಾಗುತ್ತಾಳೆ. ನೀವು ಕೇಳಿದಂತಹ ವರದಾನಗಳನ್ನು ಯಕ್ಷಿಣಿಯು ಕೊಡ್ತಾಳೆ. ನಿಮ್ಮ ಮನೋಬಯಕೆಗಳನ್ನು ಈಡೇರಿಸ್ತಾಳೆ. ಸಾಧನೆ ಕಠಿಣ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ತುಂಬ ಅಂದರೆ ತುಂಬ ಪರಿಶ್ರಮ ಅನ್ನೋದು ಬೇಕು. ಆಮೇಲೆ ತಾಳ್ಮೆ ಶಕ್ತಿ ಅನ್ನೋದು ಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ನಿಮಗೆ ಪರಿಪೂರ್ಣವಾದಂತಹ ಯಕ್ಷಿಣಿ ಸಾಧನೆ ಅನ್ನೋದು ಆಗುತ್ತೆ. ಸುಮ್ಮನೆ ನಿಮಗೆ ಇವರು ಹೇಳೋ ಥರ 7 ದಿನಗಳಲ್ಲಿ ಆಗಬೇಕು, ಆಮೇಲೆ 21 ದಿನಗಳಲ್ಲಿ ಆಗಬೇಕು, 11 ದಿನಗಳಲ್ಲಿ ಆಗಬೇಕು, 1 ದಿನದಲ್ಲಿ ಯಕ್ಷಿಣಿ ಸಾಧನೆ ಆಗಬೇಕಂದ್ರೆ ಅದು ಅಸಾಧ್ಯದ ಮಾತು. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.